ಬಹು ಆಯ್ಕೆ ಪ್ರಶ್ನೆಗಳ ಸ್ವರೂಪದಲ್ಲಿ ನಡೆಯಲಿದೆ. ಅದಕ್ಕಾಗಿ ನಾವುಗಳು ಬಹು ಆಯ್ಕೆ ಪ್ರಶ್ನೆಗಳನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಇದು ತೃತೀಯ ಭಾಷೆ ಹಿಂದಿಯಲ್ಲಿನ ಎರಡನೆಯ ಪಾಠ ಕಾಶ್ಮೀರಿ ಸೇಬ್ ಅಂತಕ್ಕಂಥ ಪಾಠದ ಬಹು ಆಯ್ಕೆ ಪ್ರಶ್ನೆಗಳ ಎರಡನೆಯ ಭಾಗದ ವಿಡಿಯೋ. ಇದಕ್ಕಿಂತ ಮೊದಲ ಭಾಗದ ವಿಡಿಯೋ ತಾವು ತಪ್ಪದೇ ನೋಡಿ, ಏಕೆಂದರೆ ಅಲ್ಲಿ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಚೆನ್ನಾಗಿ ಒಂದು ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ಕೊಟ್ಟಿದ್ದೀವಿ. ನೋಡದೇ ಇದ್ರೆ ಮೇಲೆ ಐ ಕಾರ್ಡಲ್ಲಿ ವಿಡಿಯೋ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವು ಮೊದಲ ಭಾಗದ ವಿಡಿಯೋವನ್ನು ನೋಡ್ಬೋದು. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಮೊದಲಿಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನೀವುಗಳು ನನ್ನನ್ನು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಬೋದು, ಏಕೆಂದರೆ ಅಲ್ಲಿನೂ ಕೂಡ ನಾವು ಪ್ರತಿನಿತ್ಯದ ಒಂದು ವಿಡಿಯೋಗಳ ಲಿಂಕ್ಗಳನ್ನು ಸೇರನ್ನು ಮಾಡ್ತೀವಿ. ಶುರು ಮಾಡೋಣ ಎರಡನೆಯ ಭಾಗದ ಕಾಶ್ಮೀರಿ ಸೇಬ್ನ ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 21, ಪ್ರೇಮಚಂದ್ ಜಿ ಕಾ ವಾಸ್ತವಿಕ್ ನಾಮ್ ಹೇ. ವಾಸ್ತವಿಕ್ ಅಂದ್ರೆ ಏನಪ್ಪ ಅಂದರೆ ಮೂಲ ಹೆಸರು ಅಂದಂಗೆ. ಆಯ್ಕೆಗಳು ಎ ಮುನ್ಸಿ, ಬಿ ಅಜಾಯಬ್ ರಾಯ್, ಸಿ ಗಣಪತ್ ರಾಯ್ या डी धनपत राय. सो प्रेमचंद जी का वास्तविक नाम था कि ऑप्शन डी धनपत राय. सो प्रेमचंद जी ಅವರ ಮೂಲ ಹೆಸರು ಏನಪ್ಪ ಅಂತಂದ್ರೆ ಧನಪತ್ ರಾಯ್. ಮುಂದಿನ ಪ್ರಶ್ನೆ ಸಂಖ್ಯೆ 22, आज के शिक्षित समाज में इस पर विचार करने की प्रवृत्ति हो रही है. ಇಂದಿನ ಶಿಕ್ಷಿತ ಸಮಾಜದಲ್ಲಿ ಇದರ ಬಗ್ಗೆ ವಿಚಾರ ಮಾಡತಕ್ಕಂಥ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಎ ವಿಟಮಿನ್, बी प्रोटीन, सी दोनों ही या डी इनमें से कोई भी नहीं. सो ಇಂದಿನ ಶಿಕ್ಷಿತ ಸಮಾಜದಲ್ಲಿ ಇವತ್ತು ಆಪ್ಷನ್ ನಂಬರ್ ಸಿ दोनों ही ಅಂದರೆ ವಿಟಮಿನ್ ಮತ್ತು ಪ್ರೋಟೀನ್ಗಳ ಬಗ್ಗೆ ವಿಚಾರ ಮಾಡ್ತಕ್ಕಂಥ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಸೊ ಆಪ್ಷನ್ ಸಿ दोनों ही ಇದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಹೋಗೋಣ. ನಿಷ್ಕರ್ಷ ಕೀಜಿಯೇ. ಸೊ ಹೇಳಿಕೆಗಳನ್ನ ಪರಿಶೀಲಿಸಿ ತೀರ್ಮಾನಕ್ಕೆ ಬರಬೇಕು. ಸೊ ಹೇಳಿಕೆಗಳು ಹೀಗಿದ್ದಾವೆ. ಸೊ ಫಸ್ಟ್ ಒನ್, ರೋಜ್ ಏಕ್ ಸೇಬ್ ಖಾನೆ ಸೆ ಡಾಕ್ಟರೋं की जरूरत न होगी. ಪ್ರತಿನಿತ್ಯ ಒಂದು ಸೇಬು ಹಣ್ಣು ತಿನ್ನೋದ್ರಿಂದ ವೈದ್ಯರ ಅವಶ್ಯಕತೆ ಇರೋದಿಲ್ಲ. ಎರಡನೇದು, ಡಾಕ್ಟರ್ ಸೆ ಬಚನೆ ಕೆ ಲಿಯೆ ಲೋಗ್ ಆಮ್ ಖಾನೆ ಕೋ ತಯಾರ್ ಬಿ ಹೇ. ಅಂದ್ರೆ ವೈದ್ಯರಿಂದ ದೂರ ಇರಲು ಜನರು ಮಾವಿನ ಹಣ್ಣು ಸಹಿತ ತಿನ್ನಲು ಸಿದ್ಧರಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಎರಡು ಹೇಳಿಕೆಗಳು ಇದಾವೆ. ನೋಡೋಣ. सो ये ಒಂದನೇದು ತಪ್ಪಿದೆ ಅಂದಿದ್ದಾರೆ, ಪಹಲಾ ಗಲತ್ है. बी दूसरा सही है. तीन एक और दो दोनों ही सही है. या डी एक सही और दो गलत है. ಸೊ ನೋಡಿ ಇಲ್ಲಿ ಏನಿದೆ ಅಂತಂದ್ರೆ ವಾಕ್ಯಗಳನ್ನ ಓದಿದಾಗ ಗೊತ್ತಾಗುತ್ತೆ. ರೋಜ್ ಏಕ್ ಸೇಬ್ ಖಾನೆ ಸೆ ಡಾಕ್ಟರ್ ಕಿ ಜರೂರತ್ ನ ಹೋಗಿ ಸರಿ ಇದೆ, ಆದ್ರೆ ಡಾಕ್ಟರ್ ಸೆ ಬಚನೆ ಕೆ ಲಿಯೆ ಲೋಗ್ ಆಮ್ ಅಂತ ಇದೆ, ಬಟ್ ಅದು ಆಮ್ ಅಲ್ಲ, ನೀಮ್ ಕೋಡಿ ಆಗಬೇಕು. ಓಕೆ, ಸೊ ಸೆಕೆಂಡ್ ಒನ್ ಇಸ್ ದ ರಾಂಗ್. ಸೊ ನಾವು ಏನು ಕನ್ಕ್ಲೂಷನ್ ಬರ್ಬೋದಂದ್ರೆ पहला सही और दूसरा गलत है. सो डी ऑप्शन इज द राइट आंसर. नेक्स्ट ಮುಂದಿನ ಪ್ರಶ್ನೆ, ದುಕಾನ್ದಾರ್ आज सेर सेब में कितने सेब दिए. ಸೊ ಅಂಗಡಿಯವನು ಅರ್ಧ ಸೇರು ಸೇಬು ಹಣ್ಣಿನಲ್ಲಿ ಎಷ್ಟು ಸೇಬು ಹಣ್ಣುಗಳನ್ನು ಕೊಟ್ಟನು. ಎ 2, ಬಿ 4, ಸಿ 6 या ಡಿ 8. ಸೊ ಅಂಗಡಿಯವನು ಅರ್ಧ ಸೇರು ಸೇಬಿನಲ್ಲಿ ಒಟ್ಟು ಎಷ್ಟು ಸೇಬು ಹಣ್ಣುಗಳನ್ನು ಕೊಟ್ಟಿದ್ದಪ್ಪ ಅಂದ್ರೆ ಆಯ್ಕೆ ಸಂಖ್ಯೆ 4 ಅಂದರೆ ಆಯ್ಕೆ ಸಂಖ್ಯೆ ಬಿ 4 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಅಗಲ ಪ್ರಶ್ನೆ ಹೇ, ನಿಮ್ನ ಮೈಸೆ ಬೇಜೋಡ್ ಹೇ. ಸೊ ಯಾವುದು ಜೋಡಿ ಇಲ್ಲ ಇದರಲ್ಲಿ ಅಂತ ಕೇಳಬೇಕು. ಸೊ ಯಾವುದು ಅದಕ್ಕೆ ಹೊರತಾಗಿದೆ ಅಂತ ಹೇಳ್ಬೋದು. ಎಸ್, ಎ ಕಾಯ್ದಾ, ಬಿ ಗತಿ, ಸಿ ನಿಯಮ, ಯಾ ಡಿ ರೀತಿ. ಸೊ ಈ 4 ಶಬ್ದಗಳಲ್ಲಿ ಯಾವುದು ಗುಂಪಿನ ಹೊರತಾಗಿದೆ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಗತಿ ಅಂತಕ್ಕಂಥದ್ದು ಹೊರತಾಗಿದೆ. ಕಾಯ್ದಾ, ನಿಯಮ್, ರೀತಿ ಆ ಮೂರು ಏನಪ್ಪಾ ಅಂತಂದ್ರೆ ಸಮಾನಾರ್ಥಕ ಪದಗಳು ಆಗಿದ್ದಾವೆ. ಮುಂದಿನ ಪ್ರಶ್ನೆ ಸಂಖ್ಯೆ 26, ಸುನೋ ಆಜ್ ಸೇರ್ ಕಾಶ್ಮೀರಿ ಸೇಬ್ ನಿಕಾಲ್ನಾ ಕಿಸ್ನೆ ಕಹಾ. ಸೊ ಕೇಳು, ಅರ್ಧ ಸೇರು ಕಾಶ್ಮೀರಿ ಸೇಬು ತೆಗೆದುಕೊಂಡು ಬಾ. ಈ ವಾಕ್ಯ ಯಾರು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಕಿಸ್ನೆ ಕಹಾ. ಎ ನೌಕರ್, ಬಿ ಲೇಖಕ್, ಸಿ ದುಕಾನ್ದಾರ್, ಯಾ ಡಿ ಇನ್ಮೆ ಸೆ ಕೋಯಿ ಬಿ ನಹಿ. ಸೊ ಈ ಆಯ್ಕೆಗಳಲ್ಲಿ ಈ ವಾಕ್ಯವನ್ನ ಯಾರು ಹೇಳಿದಾರಪ್ಪ ಅಂತಂದ್ರೆ ಆಪ್ಷನ್ ಸಿ ದುಕಾನ್ದಾರ್ ಅಂಗಡಿಯವನು ಹೇಳಿದಾನೆ. अगला प्रश्न संख्या 27, बाबूजी बड़े मजेदार सेब आए हैं, किसने किससे कहा. ಸೊ ಬಾಬೂಜಿ ತುಂಬಾ ರುಚಿಕರವಾದ ಸೇಬು ಹಣ್ಣು ಬಂದಿವೆ. ಈ ವಾಕ್ಯ ಯಾರು ಯಾರಿಗೆ ಹೇಳಿದರು ನೋಡುವ. ಎ ನೌಕರ್ ಲೇಖಕ್ ಸೆ, ಬಿ ಲೇಖಕ್ ದುಕಾನ್ದಾರ್ ಸೆ, ಸಿ ದುಕಾನ್ದಾರ್ ನೌಕರ್ ಸೆ, ಯಾ ಡಿ ದುಕಾನ್ದಾರ್ ಲೇಖಕ್ ಸೆ. ಸೊ ಈ ಒಂದು ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ವಿದ್ಯಾರ್ಥಿಗಳೇ, ದುಕಾನ್ದಾರ್ ಲೇಖಕ್ ಸೆ. बाबूजी बड़े मजेदार सेब आए, खास कश्मीर के, आप ले जाए, खाकर तबीयत खुश हो जाएगी. ಈ ಸಂಪೂರ್ಣ ವಾಕ್ಯವನ್ನ ಅಂಗಡಿಯವನು ಲೇಖಕರಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ,
ಇದರಿಂದ ಪ್ರಚೋದನೆಯೂ ಕೂಡ ಸೇಬು ಹಣ್ಣುಗಳನ್ನು ಖರೀದಿ ಮಾಡಲಿಕ್ಕೆ ಕೊಡ್ತಾನೆ. यस, अगला प्रश्न है प्रश्न संख्या 28. दुकानदार सेब इसमें बांध कर दिया. ಅಂಗಡಿಯವನು ಸೇಬು ಹಣ್ಣುಗಳನ್ನು ಇದರಲ್ಲಿ ಕಟ್ಟಿ ಕೊಡ್ತಾನೆ. ಎ ಥೈಲಿ, ಬಿ ರುಮಾಲ್, ಸಿ ಲಿಫಾಫಾ ಯಾ ಡಿ ಪಾಲಿಥೀನ್. ಸೊ ಅಂಗಡಿಯವನು ಸೇಬು ಹಣ್ಣುಗಳನ್ನು ಲೇಖಕರಿಗೆ ರುಮಾಲ್ನಲ್ಲಿ ಕರವಸ್ತ್ರದಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಕಟ್ಟಿ ಕೊಡ್ತಾರೆ. ಸೊ ಆಪ್ಷನ್ ನಂಬರ್ ಬಿ ರುಮಾಲ್ ಇಸ್ ದ ರೈಟ್ ಆನ್ಸರ್. नेक्स्ट क्वेश्चन, निष्कर्ष कीजिए. सो ಹೇಳಿಕೆಗಳನ್ನು ಪರಿಶೀಲಿಸಿ ತೀರ್ಮಾನಕ್ಕೆ ಬನ್ನಿ. ಎಸ್, ಫಸ್ಟ್ ಒನ್, ಫಲ್ ಖಾನೆ ಕಾ ಸಮಯ ಪ್ರಾತಃ ಕಾಲ ಹೇ. ಸೊ ಹಣ್ಣುಗಳ ತಿಂತಕ್ಕಂಥ ಸಮಯ ಬೆಳಗಿನ ಅಂದರೆ ಮುಂಜಾನೆಯ ಸಮಯ. ಎರಡು, ರಾತ್ ಕೋ ಸೇಬ್ ಯಾ ಕೋಯಿ ದೂಸರಾ ಫಲ್ ಖಾನೆ ಕಾ ಕಾಯ್ದಾ ಹೇ. ರಾತ್ರಿ ಸೇಬು ಹಣ್ಣು ಅಥವಾ ಬೇರೆ ಹಣ್ಣುಗಳನ್ನು ತಿಂತಕ್ಕಂಥ ನಿಯಮ ಇದೆ. ಈ ಹೇಳಿಕೆಗಳು ಇದಾವೆ. ಸೊ ಪಹಲ ಗಲತ್ ಹೇ. ಎ ಒಳಗೆ ಏನಿದ್ದಾರೆ ಒಂದೇ ತಪ್ಪಿದೆ. ಬಿ ಎರಡನೇದು ಸರಿ ಇದೆ. ಸಿ ಒಂದು ಅವರು ಎರಡು ತಪ್ಪಿದಾವೆ. ಡಿ ಪಹಲ ಸಹಿ ಅವ್ರ ದೂಸರಾ ಗಲತ್ ಹೇ. ಸೊ ಡಿ ಅಲ್ಲಿ ಏನಿದೆಪ್ಪ ಅಂದರೆ ಮೊದಲನೇದು ಸರಿ ಇದೆ, ಎರಡನೇದು ತಪ್ಪಿದೆ. ಸೊ ತಮಗೆ ಗೊತ್ತಿರ್ತಂಗೆ ಸೊ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮೊದಲ ವಾಕ್ಯ ಸರಿ ಇದ್ರೆ ಎರಡನೇ ವಾಕ್ಯ ಏನದಪ್ಪ ಅಂದರೆ ತಪ್ಪಾಗಿದೆ. ಎಸ್, ಮೂವ್ ಟು ನೆಕ್ಸ್ಟ್ ಕ್ವಶನ್, ಮಿಲಾನ್ ಕೀಜಿಯೆ. ಸೊ ಹೊಂದಿಸಿ ಬರೆಯಿರಿ ಇದೆ. ಇಲ್ಲಿ ಸೇಬ್ ಇದೆ ಮತ್ತು ಸೇಬ್ದ ಹಾಲತ್ ಇದಾವೆ. पहला सेब आधा सड़ा हुआ था, दूसरा सेब बेदाग था, तीसरा सेब सड़ा हुआ था या चौथा सेब पिचक गया था. सो उत्तरಗಳನ್ನು ನೋಡೋದಾದ್ರೆ ಬರುತ್ತೆ. सो पहला सेब थर्ड ऑप्शन सड़ा हुआ था, दूसरा सेब फर्स्ट ऑप्शन आधा सड़ा हुआ था, तीसरा सेब फोर्थ ऑप्शन पिचक गया था और चौथा सेब सेकंड ऑप्शन बेदाग था. नेक्स्ट मूव टू नेक्स्ट क्वेश्चन, मिलान कीजिए. ಇಲ್ಲಿನೂ ಕೂಡ ಹೊಂದಿಸಿ ಬರೆಯಿರಿ ಇದೆ. ಸೊ ಇಲ್ಲಿ ಏನು ಮಾಡಿದೀವಪ್ಪ ಅಂದ್ರೆ ಏಕಲ್ ಶಬ್ದದ ವಾಕ್ಯಗಳು ಇದಾವೆ. मेवा फरोश, तौलने का साधन, तराजू, तिल और चीनी की मिठाई, गलना, मेवा या ताजे फल बेचने वाला, रेवड़ी, वस्तु का घनत्व कम होना. ಇದನ್ನ ಸರಿಯಾಗಿ ಹೊಂದಿಸಿ ಬರೆದ್ರೆ ಏನಾಗ್ತದಪ್ಪ ಅಂದ್ರೆ ಎಸ್, मेवा फरोश थर्ड वन मेवा या ताजे फल बेचने वाला, तराजू फर्स्ट वन तौलने का साधन, गलना फोर्थ वन वस्तु का घनत्व कम होना, रेवड़ी सेकेंड वन तिल और चीनी से बनी हुई एक मिठाई. अगला प्रश्न पर चलेंगे. प्रश्न संख्या 32 है. ಮುಂದಿನ ಪ್ರಶ್ನೆ ಸಂಖ್ಯೆ 32 ಇದೆ. आज इन पर कोई भी विश्वास नहीं करता. ಇಂದಿನ ಸಮಯದಲ್ಲಿ ಇವರ ಮೇಲೆ ಯಾರು ಕೂಡ ವಿಶ್ವಾಸ ಇಡೋದಿಲ್ಲ. ಸೊ ಯಾರಿದ್ದಾರೆ ಅಂತ ಕಥೆಯಲ್ಲಿದ್ದಾವೆ ನೋಡೋಣ. ಸೊ ಫಸ್ಟ್ वन पढ़े लिखे युवाओं कर्मचारियों, सेकेंड वन पढ़े लिखे युवक युवतियों, थर्ड वन पढ़े लिखे बाबुओं कर्मचारियों या फोर्थ वन पढ़े लिखे बाबुओं या युवतियों पर. ಸೊ ಕಥೆಯಲ್ಲಿ ಲೇಖಕರು ಹೇಳಿದ್ದಾರೆ ಇಂದಿನ ಸಮಾಜದಲ್ಲಿ ಪ್ರಸ್ತುತ ದಿನದಲ್ಲಿ ಇವರ ಮೇಲೆ ಒಟ್ಟೆ ವಿಶ್ವಾಸನೆ ಇಡೋದಿಲ್ಲ. ಸೊ ದ್ಯಾಟ್ ಈಸ್ ಒನ್ ಆಪ್ಷನ್ ನಂಬರ್ ಸಿ, ಪಡೆ ಲಿಖೆ ಬಾಬುओं या कर्मचारियों. बाबू इट मीन्स एडल्ट्स, ಹಿರಿಯರು. देन सेकेंड वन मूव टू 33 क्वेश्चंस. यहाँ पर बेईमानी की दुर्गति नहीं दिखाई देती है. ಕಥೆಯಲ್ಲಿ ಹೇಳಿದ್ದಾರೆ ಸೊ ಎಲ್ಲೆಲ್ಲಿ ಬೇಯಿಮಾನಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಆದರೆ ಈ ಜಾಗದಲ್ಲಿ ಬೇಯಿಮಾನಿಯ ದುರ್ಗತಿ ನಮಗೆ ಕಾಣಸಿಗೋದಿಲ್ಲ. ಅದ್ಯಾವುದು? ಎ ಥಾನೆ, ಬಿ ಕಚೇರಿ, ಸಿ ಸ್ಕೂಲ್ ಯಾ ಡಿ ಮುನ್ಸಿಪಾಲಿಟಿ. ದ ಆಪ್ಷನ್ ಇಸ್ ಸಿ ಸ್ಕೂಲ್. ಅಲ್ಲಿ ಹೇಳಿದ್ದಾರೆ ಕಥೆಯಲ್ಲಿ ಸೊ ಥಾನೆ ಆಗಿರ್ಬೋದು, ಕಚೇರಿ ಆಗಿರ್ಬೋದು ಮತ್ತು ಮುನ್ಸಿಪಾಲಿಟಿಯಲ್ಲಿ ನಮಗೆ ಬೇಯಿಮಾನಿಯ ದುರ್ಗತಿ ಸಿಗ್ತದ. ಸೊ ಅಲ್ಲಿ ಆ ಕಡೆ ಒಂದ್ಸರಿ ಹೋಗಿ ಬಂದರೆ ಸಾಕು, ಆ ಕಡೆ ಇನ್ನೊಂದ್ಸರಿ ಹೋಗಲೇಬಾರ್ದಂತಕ್ಕಂಥ ಒಂದು ವ್ಯತೆ ನಮ್ಮಲ್ಲಿ ಆಗ್ತದಂತಕ್ಕಂಥದ್ದು ಲೇಖಕರು ಕಥೆಯಲ್ಲಿ ಬಹಳಷ್ಟು ಚೆನ್ನಾಗಿ ವರ್ಣೆಯನ್ನ ಮಾಡಿದ್ದಾರೆ. ಇಲ್ಲಿ ಬೇಯಿಮಾನಿ ಕಿ ದುರ್ಗತಿ ನಹಿ ದಿಖಾಯಿ ದೇತಿ ಹೈ. ಆಪ್ಷನ್ ಸಿ ಸ್ಕೂಲ್ ಇಸ್ ದ ರೈಟ್ ಆನ್ಸರ್. नेक्स्ट क्वेश्चन, क्वेश्चन नंबर 34. लेखक मुहर्रम के समय में लिए थे. ಸೊ ಲೇಖಕರು ಮುಹರ್ರಂನ ಸಮಯದಲ್ಲಿ ಏನು ತಗೊಂಡಿದ್ರು? ಎ ಸೇಬ್, ಬಿ ರೇವಡಿ, ಸಿ ಆಮ್ ಯಾ ಡಿ ಕಿಸ್ಮಿಸ್. ಸೊ ಲೇಖಕರು ಮುಹರ್ರಂ ಸಮಯದಲ್ಲಿ ಏನನ್ನು ತಗೊಂಡಿದ್ರಪ್ಪ ಅಂದ್ರೆ ಆಪ್ಷನ್ ನಂಬರ್ ಬಿ ರೇವಡಿ. ರೇವಡಿ ಅಂದ್ರೆ ಗೊತ್ತಲ್ಲ ನಿಮಗೆ, ಚೀನಿ और तिल से बनी हुई मिठाई, ಸಕ್ಕರೆ ಮತ್ತು ಎಳ್ಳಿನಿಂದ ಮಾಡಿರ್ತಕ್ಕಂಥ ಒಂದು ಬಗೆಯ ಸಿಹಿ ತಿನಿಸು ರೇವಡಿ. नेक्स्ट क्वेश्चन, क्वेश्चन नंबर 35. लेखक कितने पैसे की रेवड़ी ली थी. ಸೊ ಲೇಖಕರು ಎಷ್ಟು ಹಣದಲ್ಲಿ ರೇವಡಿಯನ್ನು ತೆಗೆದುಕೊಂಡಿದ್ರು ನೋಡುವ. ಎ 1 आने, बी 1 पैसे, ಸಿ 2 आना या ಡಿ 2 पैसे. ಸೊ ಲೇಖಕರು ಮುಹರ್ರಂ ಸಮಯದಲ್ಲಿ ರೇವಡಿಯನ್ನು ತೆಗೆದುಕೊಂಡಿದ್ದರು. ಅದೆಷ್ಟಪ್ಪ ಅಂತಂದ್ರೆ 1 पैसे की रेवड़ी ली थी. ಸೊ 1 पैसे ಒಂದು ರೇವಡಿಗಳನ್ನು ಅವರು ಖರೀದಿಯನ್ನ ಮಾಡಿದ್ರು. ಎಸ್,
अगला प्रश्न है रेवड़ी वाला लेखक को कितने पैसे लौटाया. ಸೊ ಆ ರೇವಡಿ ವಾಲಾ ಲೇಖಕರಿಗೆ ಎಷ್ಟು ಹಣವನ್ನು ಮರಳಿಸಿದ. ಎ 1 ಆನಾ, ಬಿ 1 पैसे, ಸಿ ಅಠನ್ನಿ या ಡಿ 2 पैसे. ಸೊ ರೇವಡಿ ವಾಲಾ ಲೇಖಕರಿಗೆ ಅಠನ್ನಿಯನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಮರಳಿ ಕೊಡ್ತಾನೆ. ಆಪ್ಷನ್ ಸಿ ಅಠನ್ನಿ ಇಸ್ ದ ರೈಟ್ ಆನ್ಸರ್. ಓಕೆ, ಕ್ವೆಶ್ಚನ್ ನಂಬರ್ 37 ವಾಕ್ಯ का सही क्रम है. ಇಲ್ಲಿ ನೋಡಿ ಈ ವಾಕ್ಯಕ್ಕೆ ನಾವು ಏನು ಮಾಡಿದೀವಪ್ಪ ಅಂದ್ರೆ ಕೋಡಿಂಗ್ ಕೊಟ್ಟಿದ್ದೀವಿ. ನಹಿ ಲಾಯಕ್ ಖಾನೆ ಬಿ ಸೇಬ್ ಏಕ್ ಅಂತ ಇದೆ. ಓಕೆ, ಇಲ್ಲಿ ಕೋಡ್ ಇದೆ ಏನಿದೆ ಅಂದ್ರೆ ನಹಿಗೆ 1, ಲಾಯಕ್ಗೆ 2, ಖಾನೆಗೆ 3, ಬಿಗೆ 4, ಸೇಬ್ಗೆ 5, ಏಕ್ಗೆ 6. ಈ ಅಂಕಿಗಳನ್ನ ಸರಿಯಾಗಿರ್ತಕ್ಕಂಥ ವಾಕ್ಯದ ಕ್ರಮದಲ್ಲಿ ಬರೆದಾಗ ಏನಾಗ್ತದ. ಎಸ್, ಆಪ್ಷನ್ ಎ 1 2 3 4 5 6, ಆಪ್ಷನ್ ಬಿ 1 6 5 3 2 4, ಆಪ್ಷನ್ ಸಿ 6 5 4 3 2 1 या ಆಪ್ಷನ್ ಡಿ 6 5 2 1 4 3. ತುಂಬಾನೇ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯ ಇತ್ತು. ಸೊ ತಮಗೆ ಗೊತ್ತೇ ಇರತಕ್ಕಂಥದ್ದು ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿ. ಎಸ್, ಸೊ ಆಪ್ಷನ್ ನಂಬರ್ 6 5 4 3 2 1 ಇಸ್ ದ ರೈಟ್ ಆನ್ಸರ್. ಅಲ್ಲಿ 6 ಅಂದ್ರೆ ಏಕ್, 5 ಅಂದ್ರೆ ಸೇಬ್, 4 ಅಂದ್ರೆ ಬಿ, 3 ಅಂದ್ರೆ ಖಾನೆ, 2 ಅಂದ್ರೆ ಲಾಯಕ್, 1 ಅಂದ್ರೆ ನಹಿ. ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿ ಇದ ರೈಟ್ ಆನ್ಸರ್. ಸೊ ಈ ತರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಸಹಿತನು ಕೂಡ ಮಕ್ಕಳೇ ಪರೀಕ್ಷೆಯಲ್ಲಿ ಬರಬಹುದು. ಎಸ್, ಕ್ವೆಶ್ಚನ್ ನಂಬರ್ 38. ಸೊ ಇದನ್ನು ಕೂಡ ಅದೇ ಕ್ರಮದಲ್ಲಿ ಅರೇಂಜ್ ಮಾಡೋದಿದೆ. ಮಾಲೂಮ್ ನಹಿ ಘರ್ ಆಕರ್ ಅಪನಿ ಭೂಲ್. ಸೊ ಆಪ್ಷನ್ಸ್ ಆರ್ ಎ 1 2 3 4 5 6, second one 3 4 5 6 1 2, option C 6 5 4 3 2 1 या option D 3 5 2 1 6 4. ಸೊ ತಮಗೆ ಗೊತ್ತಿರತಕ್ಕಂಥದ್ದು ಘರ್ ಆಕರ್ ಅಪ್ನಿ ಭೂಲ್ ಮಾಲೂಮ್ ಹುಯಿ ಅಂತಕ್ಕಂಥದ್ದು ಆಗಬೇಕು. ಸೊ 3 4 5 6 1 2 ಇಸ್ ದ ರೈಟ್ ಆನ್ಸರ್. ಅಗला ಪ್ರಶ್ನೆ है लास्ट क्वेश्चन ಈ ಒಂದು ಸೀರೀಸ್ ದ ವಿಡಿಯೋದ. ಸಹಿ ಅನುವಾದ ವಾಕ್ಯ ಹೇ. ಹಾಗಾದ್ರೆ ಕನ್ನಡದಲ್ಲಿರ್ತಕ್ಕಂಥ ಸರಿಯಾದ ವಾಕ್ಯದ ಅನುವಾದ ಯಾವುದು? ವಾಕ್ಯ ಇದು ಇತ್ತು, ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿ. ಸೊ ಆಪ್ಷನ್ಸ್ ಇದಾವೆ. ಆಪ್ಷನ್ 1 ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿ. ಬಹಳಷ್ಟು ಹುಡುಗರು ಹೀಗೆ ಬರೀತಾರೆ ಎಕ್ಸಾಮಿನೇಷನ್ ಅಲ್ಲಿ. ಸೆಕೆಂಡ್ 1 ಸೇಬು ತಿನ್ನಲು ಲಾಯಕ್ ಇಲ್ಲ. ಎರಡನೇದು 1 ಸೇಬು ಹಣ್ಣು ಸಹ ತಿನ್ನಲು ಯೋಗ್ಯವಾಗಿರಲಿಲ್ಲ. ಡಿ 1 ಸೇಬು ಯೋಗ್ಯವಾಗಿರಲಿಲ್ಲ ತಿನ್ನಲು ಸಹ. ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿ ಈ ಒಂದು ಹಿಂದಿ ವಾಕ್ಯದ ಕನ್ನಡದ ವಾಕ್ಯದ ಅನುವಾದ ಏನಾಗ್ತದಪ್ಪ ಅಂದ್ರೆ ಅದು ಆಪ್ಷನ್ ನಂಬರ್ ಸಿ 1 ಸೇಬು ಹಣ್ಣು ಸಹ ತಿನ್ನಲು ಯೋಗ್ಯವಾಗಿರಲಿಲ್ಲ ಇಸ್ ದ ರೈಟ್ ಆನ್ಸರ್. ಸೊ ವಿದ್ಯಾರ್ಥಿಗಳೇ ಧನ್ಯವಾದಗಳು. ಇಲ್ಲಿಯವರೆಗೆ ನಾವು ಕಾಶ್ಮೀರಿ ಸೇಬ್ ಕಥೆಯ ಒಂದು 2ನೇ ಭಾಗದ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿಕೊಂಡು ಬಂದಿವಿ. ಸೊ ನನಗನ್ಸುತ್ತೆ ಈ ಪ್ರಶ್ನೆಗಳು ನಿಮಗೆ ತುಂಬಾ ಸ್ವಲ್ಪ ವೈವಿಧ್ಯ ಅನಿಸಿರ್ಬೋದು, ಹೊಸದಾಗಿ ಅನಿಸಿರ್ಬೋದು ಮತ್ತು ನಾಲೆಜಬಲ್ ಕೂಡ ಅನಿಸಿರ್ಬೋದು. ಇನ್ನೊಂದು ಭಾಗ ಇದೆ, ಆ ಭಾಗ ಆದ ನಂತರ ಈ ಪಾಠ ಮುಗಿಯುತ್ತೆ. ಸೊ ನಿರೀಕ್ಷೆ ಮಾಡಿ. ವಿಡಿಯೋಗಳನ್ನು ನೋಡಿದ ನಂತರ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಲು